ಅಲ್ಲೆಲ್ಲೂಯ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದೇವರ ವಾಕ್ಯ ಭಾಗ ನಮಗಾಗಿ ಕೊಟ್ಟಿದ್ದು, ನಾವು ಯಾವ ರೀತಿಯಿಂದ ಅಂಧಕಾರದಿಂದ ಹೊರ ಬರಬೇಕು, ಅಂಧಕಾರವು ನಮ್ಮನ್ನು ಯಾವ ರೀತಿಯಾಗಿ ದಿನನಿತ್ಯ ಮರಣಕ್ಕೆ ಒಯ್ಯುವಂಥದ್ದಾಗಿದೆ. ನಾವು ಎಲ್ಲಿ ಪಾಪದಿಂದ ಬೀಳ್ತಾ ಇದ್ದೇವೆ, ಯಾವಾಗ ನಾವು ಪಾಪದಿಂದ ಹೊರ ಬರ್ಬೇಕಂತೇಳಿ ದೇವರಿಗೆ ನಿಮ್ಮ ಹೃದಯದಲ್ಲಿ ಮಾತಾಡುವಂಥದ್ದಾಗಿದ್ದೇನೆ. ಪವಿತ್ರಾತ್ಮ ಭರಿತನಾಗಿ ನೀವೆಲ್ಲ ಕಾರ್ಯ ಮಾಡಿ ಆತನಿಗೆ ಸ್ತುತಿ ಸ್ತೋತ್ರಗಳ ಬಾಳೆ ಹಂಗೆ ನೀವು ಸ್ತುತಿಸಿದಿರಲ್ಲ, ಅದೇ ರೀತಿಯಾಗಿ ಮನಪೂರ್ವಕವಾಗಿ ನಿಮ್ಮ ಮನಸ್ಸೆಲ್ಲ ವಾಕ್ಯದ ಕಡೆ ಇಕ್ಕಿ ಆ ಕಡೆ ಈ ಕಡೆ ಗಮನ ಹೋಗಲಾರದೆ ನಾವು ಯಾವುದರಿಂದ ಹಿಂದೆ ಬೀಳುತ್ತಾ ಇದ್ದೆವು, ಎಲ್ಲಿ ಸೈತಾನನು ನಮ್ಮನ್ನು ಕಟ್ಟಿ ಹಾಕುತ್ತಾ ಇದ್ದಾನೆ, ಯಾವ ಕಾರ್ಯದಿಂದ ನಮ್ಮನ್ನು ಸೈತಾನನು ನಮ್ಮನ್ನು ಬೊಗ್ಗಿಸುತ್ತಾ ಇದ್ದಾನೆ, ನಾವು ಯಾಕೆ ದೇವರ ರಾಜ್ಯಕ್ಕೆ ಉನ್ನತವಾಗಿ ಏಳುತ್ತಾ ಇಲ್ಲ, ನಾವು ದೇವರ ರಾಜ್ಯಕ್ಕೆ ಏಳುವುದಾದರೂ ಯಾಕೆ ನಾವು ಹಿಂದೆ ಬೀಳ್ತಾ ಇದ್ದೇವೆ, ನಮ್ಮ ರೋಗ ಚಿಂತೆ ದುಃಖ ಸಾಲಗಳು ದಿನನಿತ್ಯ ಹೆಚ್ಚಾಗುತ್ತಾನೆ ಇದೆ. ಯದಕ್ಕಾಗಿ ಎನ್ನುವುದು ದೇವರಿಗೂ ನಿಮ್ಮ ಜೊತೆ ಮಾತಾಡುವುದಿದ್ದಾನೆ. ನಾವು ಮೊದಲನೇದಾಗಿ ನೋಡುತ್ತೇವೆ, ಏಸಾಯನು ಬರೆದ ಪ್ರವಾದನೆ ಅಂತ 27ನೇ ಸಂಧಿ 1ನೇ ವಚನ ಓದಿ. ಆ ದಿನದಲ್ಲಿ ಯೆಹೋವನು ಕಠಿಣವು ಮಹತ್ತು ಬಲವು ಆಗಿರುವ ತನ್ನ ಖಡ್ಗದಿಂದ ವೇಗವಾಗಿ ಓಡಿ ಸರ್ಪ ಡೊಂಕವಾಗಿ ಹರಿಯುವ ಸರ್ಪ ಈ ಎರಡು ಹೆಬ್ಬಾವುಗಳನ್ನು ಹರಿದು ಮಹಾನದಿಯಲ್ಲಿ ಘಟಸರ್ಪವನ್ನು ತಂದು ಹಾಕೋನು. ಈ ನದಿಯಲ್ಲಿ ಇರುವ ಸರ್ಪದ ಹೆಸರು ಏನು ನಾವು ಇಂಗ್ಲಿಷ್ ಬಲ್ಲಿ ನೋಡುವುದಾದರೆ ಮರೀನ್ ಸ್ಪಿರಿಟ್. ಈ ದುರಾತ್ಮ ಏನ್ ಮಾಡ್ತದ, ಸೈತಾನನ ಅಧಿಷ್ಠವಾದ ದೊಡ್ಡ ರಾಜ್ಯವನ್ನೇ ಇದರ ಅಧ್ಯಾಯದಲ್ಲಿದೆ. ಈ ಸಮುದ್ರದಲ್ಲಿ ಈ ಉಪ್ಪು ನೀರಿನಲ್ಲಿ ಇರುವುದ ಈ ಮರೀನ್ ಸ್ಪಿರಿಟ್ ಅಂದ್ರೆ ಇದು ಬಹಳ ತಾಕತ್ವರಾಗಿರುವ ಸ್ಪಿರಿಟ್. ಈ ದುರಾತ್ಮನಲ್ಲಿ ಬಹಳಷ್ಟು ಶಕ್ತಿಗಳಿದ್ದಾವೆ. ನೀವು ಎಲ್ಲಾದ್ರೂ ವಿಡಿಯೋದಲ್ಲಿ ನೋಡಿ ಹಚ್ಚಿರಿ, ನೀವು ಮರೀನ್ ಅಂತ ಹೇಳಿದಾಗ ಅದು ನೀವು ಹುಡುಕಿದಾಗ ಅದರದ ಫುಲ್ ಡೀಟೇಲ್ಸ್ ಬರ್ತದೆ. ಅದು ಯಾವ ರೂಪ ಹೋಗುತ್ತದ, ಅದು ಯಾವ ರೀತಿಯಾಗಿರ್ತದ, ಅದಕ್ಕೆ ಹೆಸರು ಇನ್ನೊಂದು ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಕ್ವೀನ್ ಆಫ್ ದ ಗೋಸ್ಟ್. ಅಂದ್ರೆ ಸೈತಾನನ ಒಂದು ಪ್ರಾಣಿಯಾಗಿ ಮಾರ್ಪಡ್ತದೆ. ಎಲ್ಲ ಕಾರ್ಯಕ್ಕೆ ನಾವು ಇಷ್ಟು ಸಂಕಟದಲ್ಲಿ, ಇಷ್ಟು ಚಿಂತೆಯಲ್ಲಿ, ನಾವು ಇಷ್ಟೆಲ್ಲ ಒಳಗಾಗಿ ಮರಣಕ್ಕೆ ಹೋಗಿ ನಾವೆಲ್ಲ ದುಃಖಗಳು ಹೆಚ್ಚಾಗಿ ಮೇಲೆ ಬರುವುದ ಕಾರಣ ಈ ಮೆರಿನ್ ಸ್ಪಿರಿಟೇ ಕಾರ್ಯ ಮಾಡುತ್ತದೆ. ಇದರದ್ದು ಇನ್ನೊಂದು ಹೆಸರು ಏನ್ ಮಾಡ್ತಾರ, ವಾಟರ್ ಡೆಮೋನ್ಸ್ ಅಂತೇಳಿ ಕರೆಯುತ್ತದೆ. ನೀರೊಳಗ ಜಲಪ್ರಳಯ ಅಂತಾರ, ಜಲಪ್ರತಿ ಅಂತಾರ, ಜಲಪ್ರಲಯ ಅಂತಾರ. ಇದಕ್ಕೆ ಹೆಸರು ಕನ್ನಡದಾಗ ನನಗೆಲ್ಲ ಗೊತ್ತಿಲ್ಲ. ಈ ಒಂದು ದುರಾತ್ಮ ಏನ್ ಮಾಡ್ತದೆ, ನಮ್ಗೆ ಮೊದಲನೇದಾಗಿ ಮನುಷ್ಯರು ಯಾರ್ಯಾರು ಯೌವನಸ್ಥರಾಗಲಿ, ಮುದುಕರಾಗಲಿ, ದೊಡ್ಡವರಾಗಲಿ, ಸಣ್ಣವರಾಗಲಿ, ಇವರನ್ನು ವಶದಲ್ಲಿ